ಸಿದ್ದರಾಮಯ್ಯನವರು ಮಂತ್ರಿಮಂಡಲ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ಹಿಂದೆ ಏನಾದರೂ ಕಿರಿಕಿರಿಗಳಾಗಿತ್ತಾ? ಈಗ ಯಾಕೆ ಆಗ್ತಾ ಇದೆ ಅಂತಂದರೆ ಮುಖ್ಯಮಂತ್ರಿಗಳಿಗೇನೇ ಹೆಚ್ಚಿನ ಮನ್ನಣೆ ಸಿಕ್ಕಿಲ್ಲ ಅಂತ ಅರ್ಥ. ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಬಿಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ. ಯಾರನ್ನೋ ಮನವೊಲಿಸ್ತಾ ಇದ್ರು, ಏನೋ ಮಾಡ್ತಾಯಿದ್ರು, ಅಂತೂ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಇವರು ಅವ್ರು ಕೊಟ್ಟ ಲಿಸ್ಟನ್ನು ಇಸ್ಕೊಂಡ್ರು, ಇವ್ರು ಕೊಟ್ಟ ಲಿಸ್ಟನ್ನು ಇಸ್ಕೊಂಡ್ರು, ಮತ್ತೊಬ್ಬರು ಲಿಸ್ಟನ್ನು ಮಾಡ್ಕೊಂಡ್ರು, ಜೊತೆಗೆ ತಮ್ಮದೇ ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು. ಎಷ್ಟು ದಿವಸ? 60 ದಿನ, 2 ತಿಂಗಳು ಮಾಡಿದ್ದೇನು? ಈ ರೀತಿ ಸಂಪುಟ ವಿಸ್ತರಣೆ ಇದೆಯಲ್ಲ, ಇದು ಸಂಪುಟ ವಿಸ್ತರಣೆ ಅಲ್ಲ, ಇದು ಸಂಕಟ ವಿಸ್ತರಣೆ. ಯಾಕಂದರೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಸಂಕಟ ಶುರುವಾಗಿದೆ. ಯಾರ್ಯಾರು ಸಚಿವ ಸ್ಥಾನ ವಂಚಿತರಿದಾರಲ್ಲ ಅವರು ನಿಧಾನಕ್ಕಲ್ಲ ಜೋರಾಗೆ ಧ್ವನಿ ಎತ್ತಾ ಇದ್ದಾರೆ. ರಾಜೀನಾಮೆ ಬಿಸಾಕ್ತೀವಿ ಅಂತ ಶುರು ಮಾಡಿದ್ದಾರೆ. ಏನು ಮಾಡಿದರೂ ಕೂಡ ಯಶವಂತ ರಾಯಗೌಡ ಒಪ್ತಾ ಇಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಕ್ಲೋಸ್. ಈಗ ಪಟ್ಟಿ ಬೆಳೀತಾ ಇದೆ. 20 ಮಂದಿ ಹಿರಿಯ ನಾಯಕರುಗಳು ಅಸಮಾಧಾನಗೊಂಡಿದ್ದಾರೆ. ನೋಡಿ, ಯಶವಂತ ರಾಯಗೌಡ ತೀರಾ ನಿರಂತರವಾಗಿ ಗೆದ್ದು ಬರ್ತಿರುವಂಥವರು, 3 ಸರಿ 4 ಸರಿ 5 ಸರಿ. ಏನು ಅವ್ರ ಲೈಫ್ ಏನು ಹೇಳಿ? ಇನ್ನೇನು ಅವ್ರ ವಯಸ್ಸೆಷ್ಟು? ಬದುಕಿನ ಮುಸ್ಸಂಜೆನಲ್ಲಿದ್ದಾರೆ. ಇನ್ನು ರಾಜಕೀಯ ಜೀವನ ಇದೆಯಲ್ಲ, ಎಷ್ಟು ದಿವಸ ಮಾಡೋಕ್ಕೆ ಸಾಧ್ಯ? ಅವರು ಸಹಜವಾಗಿಯೇ ಅವ್ರಿಗೆ ಕೋಪ ಬಂದಿದೆ. ಈ ಕಡೆ ನಾರಾಯಣಸ್ವಾಮಿ ಅವ್ರನ್ನ ತೋರಿಸ್ತಾ ಇದ್ದೀನಿ. ಭಾಳ ಪ್ರಬಲ ಆಕಾಂಕ್ಷಿಯಾಗಿದ್ದು ನಾರಾಯಣಸ್ವಾಮಿ, ಈ ಸರಿ ಸಿಗುತ್ತೆ ಅಂತ. ಸಿಗಲಿಲ್ಲ. ಹೀಗಾಗಿ ಅವ್ರಿಗೂ ಕೂಡ ಬೇಸರ. ಈ ರೀತಿ ಬೇಸರ ಬೇಗುದಿ ನಾಯಕರನ್ನ ಕಾಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ, ಹೆಂಗಾದರೂ ಮಾಡಿ ಅಸಮಾಧಾನ ಸರಿ ಮಾಡಬೇಕು ಅಂತ. ಸುರ್ಜೇವಾಲಾ ಖುದ್ದು ರಾಯಗೌಡ ನಿವಾಸಕ್ಕೆ ಹೋದರು. ಯಶವಂತ ರಾಯಗೌಡ ಮನೆಗೆ ಹೋದರು, ಮಾತಾಡಿದ್ರು. ನಿಮ್ಮ ಅಗತ್ಯ ನಮಗಿದೆ, ನೀವು ಆ ರೀತಿ ನಿರ್ಧಾರಕ್ಕೆ ಬರಬೇಡಿ ಅಂತಂದರು. ಯಾರೇನು ಹೇಳಿದ್ರು ಕೂಡ ಯಶವಂತರಾಯ ಇದನ್ನು ಒಪ್ಪಲಿಕ್ಕೆ ತಯಾರೇ ಇಲ್ಲ. ಏನು ವಿಶ್ವಾಸಕ್ಕೆ ಪಡಲಿಕ್ಕೆ ಸರ್ಕಸ್ ಮಾಡಿದರೂ ಕೂಡ ವರ್ಕೌಟ್ ಆಗಲಿಲ್ಲ. ನೋಡಿ, ಅವ್ರ ಮನೆಗೆ ಹೋದಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅವ್ರೊಂದೇ ಪ್ರಶ್ನೆ, ನನಗೆ ಮಂತ್ರಿಗಿರಿ ಯಾಕೆ ತಪ್ಪಿಸಿದ್ರಿ? ನಂಬರ್ 1, ಕಳೆದ ಬಾರಿ ನೀವು ನನಗೆ ಪ್ರಾಮಿಸ್ ಮಾಡಿದ್ರಲ್ಲ, ಜ್ಞಾಪಕ ಇದೆಯೋ ಇಲ್ವೋ? ನಂಬರ್ 2, ನೀವೇ ಕೊಟ್ಟ ಮಾತನ್ನು ನೀವೇ ಯಾಕೆ ಮೀರಿದ್ರಿ? ನಂಬರ್ 3, ನನ್ನ ಹಿರಿತನ ಅನ್ನುವಂಥದ್ದು ನಿಮಗೆ ಲೆಕ್ಕಕ್ಕೆ ಇಲ್ವಾ? ನಂಬರ್ 4. ಈ 4 ಪ್ರಶ್ನೆಗಳಿಗೆ ಸುರ್ಜೇವಾಲಾ ಅವರ ಹತ್ರ ಉತ್ತರ ಇರಲಿಲ್ಲ. ನಿನ್ನೆ ತನಕ ಪಟ್ಟಿಲ್ ನನ್ನ ಹೆಸರಿತ್ತು, ದಿಢೀರ್ನೆ ತೆಗೆದಿದ್ದೀರಿ, ಕಾರಣ ಏನು? ಇವರು ಪ್ರಯತ್ನ ಪಟ್ಟರು. ಇಲ್ಲ ಆ ರೀತಿಯೆಲ್ಲ ನಿರ್ಧಾರಕ್ಕೆ ಬರಬೇಡಿ, ಕೆಲವೊಂದೆಲ್ಲ ಅನಿವಾರ್ಯತೆಗಳು ಬರ್ತವೆ, ನಿಮಗೆ ಗೊತ್ತಿದೆ. ಸೊ ರಾಜಕೀಯ ಅಂದಾದಮೇಲೆ ಇದೆಲ್ಲದೂ ಕೂಡ ಇದ್ದೇ ಇರುತ್ತೆ. ಇಂಥದಕ್ಕೆಲ್ಲ ನೀವು ಬೇಸರ ಮಾಡ್ಕೋಬಾರದು, ನೀವು ದಯವಿಟ್ಟು ವಾಪಸ್ ಪಡೀರಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ನಾನು ನನ್ನ ರಾಜೀನಾಮೆಯನ್ನು ವಾಪಸ್ ಪಡೆಯಲ್ಲ ಅಂತ ಕೂತ್ಕೊಂಡಿದ್ದಾರೆ ಯಶವಂತರಾಯ. ಇದು ಅಂದರೆ ಸುರ್ಜೇವಾಲಾ ಭೇಟಿ ಆದ ಮೇಲೂ ಕೂಡ ಯಶವಂತರಾಯ ಅವರ ಅಸಮಾಧಾನ ಮುಂದುವರಿತಾ ಇದೆ. ಸಹಜವಾಗಿ ಬೇಸರ ಆಗಿದೆ. ಯಶವಂತರಾಯಗೌಡ ಹೆಂಗೆ ಒಪ್ತಾರೆ ಇದನ್ನು? ಇಲ್ಲ ನಾನು ಪಕ್ಷದಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟಾಗಿದೆ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ಬರಲ್ಲ. ಯಶವಂತರಾಯರ ಜೊತೆಗೆ ಮಾತುಕತೆ ವರ್ಕೌಟ್ ಆಗಿಲ್ಲ. ಸ್ಪಷ್ಟವಾದಂಥ ಸಂದೇಶ ರವಾನಿಸಿಬಿಟ್ಟಿದ್ದಾರೆ ಯಶವಂತರಾಯಗೌಡರು. ನಾನು ಒಂದು ಹೆಜ್ಜೆಯನ್ನು ಪಕ್ಷದಿಂದ ಹೊರಗಡೆಗೆ ಇಟ್ಟಾಗಿದೆ, ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರವನ್ನು ಬದಲಾಯಿಸಲ್ಲ. ಜೊತೆಗೆ ಅವ್ರು ಇನ್ನೊಂದು ಹೇಳಿದ್ದಾರೆ, ಬೇರೆ ಪಕ್ಷದ ನಾಯಕರು ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಯಶವಂತರಾಯಗೌಡ ಇದ್ದಾರಲ್ಲ, ಅವ್ರಿಗೆ ಈ ಬರೀ ಕರ್ನಾಟಕ ಮಾತ್ರ ಅಲ್ಲ, ಈ ಪಕ್ಕದ ರಾಜ್ಯದವ್ರ ಜೊತೆಗೂ ಕೂಡ ಒಳ್ಳೆಯ ಸಂಬಂಧ ಇದೆ. ಮಹಾರಾಷ್ಟ್ರದ ರಾಜಕೀಯಕ್ಕೂ ಕೂಡ ಇವ್ರದ್ದು ನಂಟಿದೆ. ಹೀಗಾಗಿ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ಅಂತ. ಏನೇ ಇವರು ಕಸರತ್ತು ಮಾಡಿದರೂ ಕೂಡ ಉಸ್ತುವಾರಿ ನಾಯಕರು ಯಶವಂತರಾಯಗೌಡರು ಒಪ್ಪಲಿಕ್ಕೆ ತಯಾರಿಲ್ಲ. ಸಮಸ್ಯೆ ಅದಲ್ಲ, ಒಬ್ಬರಿಂದ ಶುರುವಾಗಿರುವಂಥದ್ದು ಅದು ಸೀರೀಸ್ ಬಂದುಬಿಟ್ರೆ ಕಥೆ ಏನು ಅನ್ನುವಂಥದ್ದು ಚಿಂತೆ ಇದು. ಯಾಕಂದರೆ ಗೊತ್ತಿದೆ, ಈಗ ಇನ್ನೊಂದು ವರ್ಷ 8-9 ತಿಂಗಳು ಬಾಕಿ ಇದೆ. 1 ವರ್ಷ ಇವರು ಮಂತ್ರಿಗಳಾಗಿರ್ತಾರೆ. ಇನ್ನು ಮುಂದಿನ 8-9 ತಿಂಗಳಿದೆಯಲ್ಲ, ಅದು ಪೂರ್ತಿ ಚುನಾವಣಾ ವರ್ಷ ಆಗಿಬಿಡುತ್ತೆ. ಸೊ ಹೀಗಾಗಿ ಇವ್ರು ಏನು ಮಾಡಬೇಕು? ಇವ್ರಿಗೆ ಅವಕಾಶ ಸಿಕ್ಕರೂ ಕೂಡ. ಆದರೆ ಅತ್ಯಂತ ಸಹಜವಾಗಿ ರಾಜಕೀಯ ಅಂತಂದಮೇಲೆ ಒಂದು ಅವಕಾಶ, ಆಸೆ, ಆಶೋತ್ತರಗಳು, ಕನಸುಗಳು, ಕನವರಿಕೆಗಳು ಅತ್ಯಂತ ಸಹಜ. ಇವರಿಗಾಗದಿದ್ದರೂ ಕೂಡ ಇವ್ರ ಕ್ಷೇತ್ರಕ್ಕೆ ವಾಪಸ್ ಹೋಗ್ತಾರಲ್ಲ,
ಹೋದಂಥ ಸಂದರ್ಭದಲ್ಲಿ ಜನ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಏನು ಸ್ವಾಮಿ ನಿಮ್ಮನ್ನೇ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ನಾವು ಯಾಕೆ ಓಟ್ ಹಾಕಬೇಕು ಅಂತ ಕೇಳಿದ್ರೆ ಜನಗಳ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇರಲ್ಲ.